ಗೊತ್ತಾಗ್ತದೆ. ಸೊ ನಾನಿದ್ದೀನಿ ಮ್ಯಾಂಗ್ಳೂರ್ ಬೀಚ್ ಹತ್ರ. ಸೊ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನನ. ಯಾಕೆ ಎಲ್ಲಿದ್ದೀನಿ ಇವತ್ತು ಅಂತಂದರೆ, ನಾವು ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ಟೀಮು ಒಂದು ಮಂಗಳೂರಿಗೆ ಬಂದಿದೆ. ಯಾಕೆ ಅಂತ ಕೇಳ್ತಾ ಇದ್ರೆ, ಬೇಸಿಗೆಯಲ್ಲಿ ಸ್ವಲ್ಪ ನೀರ ಹತ್ರ ಎಂಜಾಯ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಸಖತ್ ಗಾಳಿ ಬೀಸ್ತಾ ಇದೆ, ನಿಮಗೆಲ್ಲ ಸೌಂಡು ಸ್ವಲ್ಪ ಇರಿಟೇಷನ್ ಆಗ್ಬೋದು. ಆದರೂ ಇವತ್ತು ನಾನು ನಿಮ್ಮ ಎದುರಿಗೆ ಪ್ರೋಗ್ರಾಮ್ ಮಾಡಲೇಬೇಕು. ಇವತ್ತಿನ ದಿನ ನಾನು ಎಂಜಾಯ್ ಮಾಡಬೇಕು ಅಂತ ಬಂದಿದ್ದೀನಿ. ಸೊ ನೀವು ಕೂಡ ಬನ್ನಿ, ನನ್ನ ಜೊತೆ ಮಾತಾಡಬೇಕು ಅಂದರೆ ಮಾಮೂಲಿ ನಮ್ಮ ಚಾನಲ್ಗೆ ಕರೆ ಮಾಡ್ತಿದ್ರಲ್ಲ, ನಮ್ಮ ತಾಂತ್ರಿಕ ವರ್ಗದವರು ನಮ್ಮ ಸ್ಟುಡಿಯೋಯಿಂದ ನೇರ ಪ್ರಸಾರದಲ್ಲಿ ಈ ಒಂದು ಕಾರ್ಯಕ್ರಮ ತೋರಿಸ್ತಾ ಇದ್ದಾರೆ. ಒಂದು ಹೊಸ ಪ್ರಯತ್ನವನ್ನು ನಮ್ಮ ಚಾನಲ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅನಿಸುತ್ತೆ. ನಂಗಂತೂ ಸಖತ್ ಖುಷಿ ಆಗ್ತದೆ. ಈ ಒಂದು ಎಂಜಾಯ್ ಹೇಗೆ ಮಾಡಬೇಕು ಅಂತಂದರೆ ಈಗ ಅರ್ಥನೇ ಆಗ್ತಾಯಿಲ್ಲ. ಬೆಳಗ್ಗೆ ಹೊರಟಿದ್ದು ನಾವು, ಸೊ 11-12 ಅಷ್ಟೊತ್ತಿಗೆ ಹೊರಟಿದ್ದು. ಸೊ ನಾವು ಇವಾಗ ಒಂದು 1 ಅವರ್ ಹಿಂದೆ ರೀಚ್ ಆಗಿದ್ದೀವಿ. ಸೊ ಸಖತ್ ಖುಷಿ ಅನ್ನಿಸ್ತದೆ. ಸೂರ್ಯ ಮುಳುಗೋದು ಇನ್ನೊಂದು ಕೆಲವೇ ಕ್ಷಣಗಳು ಕಾತರದಿಂದ ನೋಡ್ತಾ ಇದ್ದೀನಿ. ನಾನು ಕೂಡ ಮುಳುಗ್ತಾ ಇದ್ದೇನೆ ಸೂರ್ಯ. ಒಂದು ಸೀನ್ ನೋಡಬೇಕು ಅಂತ ನನಗೆ ತುಂಬ ಚಿಕ್ಕವಳಿದ್ದಾಗಿಂದನೂ ಆಸೆ ಇತ್ತು. ಈಗ ಒಂದು ಸೀನ್ನ ನೋಡ್ತಾ ಇದ್ದೀನಿ, ನೀವು ಕೂಡ ನೋಡ್ತಾ ಇದ್ದೀರಾ. ಸಖತ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ಈ ಒಂದು ಶೆಕೆನಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ಕು, ಶೆಕೆ, ಆಳು ಮೂಳೆ ಏನೇನೋ ಆಗ್ಬಿಟ್ಟು ಈ ಒಂದು ವೆದರ್ನ ನೋಡಿ ತುಂಬಾ ಖುಷಿ ಆಗ್ತದೆ. ಬಿಸಿಲಲ್ಲಿ ಬಂದರೆ ಸ್ವಲ್ಪ ಹೀಟ್ ಇರುತ್ತೆ ಅಂತ ಹೇಳ್ತಾ ಇದ್ವಿ ಇಲ್ಲಿ ಜನಗಳೆಲ್ಲ. ಇವಾಗ ಸ್ವಲ್ಪ ಕೂಲ್ ಆಗಿದೆ. ನೋಡ್ತಾ ಇರ್ಬೋದು, ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ. ನೀವು ಕೂಡ ನನ್ನ ಜೊತೆ ಮಾತಾಡಬೇಕು ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ 08026673333, ಹಾಗೆ ಇನ್ನೊಂದು ನಂಬರ್ 5051 ಲಾಸ್ಟ್ ಅಂತ ಹೇಳ್ತಾ. ಸೊ ಈಗ ನಮ್ಮ ಚಾನಲ್ ಅವರು ಕನೆಕ್ಟ್ ಮಾಡ್ತಿದ್ರಿ ಕಾಲ್ನ. ಹಲೋ ಹಲೋ, ಹಾಯ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಸ್ವಲ್ಪ ಕೇಳಿಸ್ತಾ ಇದೆ, ಹೇಳಿ. ಸ್ವಲ್ಪ ಕೇಳಿಸ್ತಾ ಇದೆ. ನಾನು ಎಲ್ಲಿದ್ದೀನಿ ಗೊತ್ತಾಯ್ತಾ? ಇಲ್ಲ. ಅಯ್ಯೋ, ನೀವು ಟಿವಿನೇ ನೋಡಿಲ್ಲ? ಬೇಗ ನೋಡಿ. ಯಾರು ಮಾತಾಡ್ತಾ ಇರೋದು? ಶ್ವೇತಾ ಅಂತ. ಶ್ವೇತಾ, ಮೈಸೂರಿಂದ? ಹೌದು. ಶ್ವೇತಾ, ನಾನು ಬೆಂಗಳೂರು ಬಿಟ್ಟು ಮಂಗಳೂರು ಕೊಟ್ಟೋಗಿದ್ದೀನಿ ರೀ ಇವತ್ತು. ಹೌದಾ? ಚೆನ್ನಾಗಿ ಕಾಣಿಸ್ತಾ ಇದೀರಾ ಮೇಡಮ್. ಚೆನ್ನಾಗಿ ಕಾಣಿಸ್ತಾ ಇದೀನಾ? ಯಾಕೆ ಅಂತೀರಾ? ಬೀಚ್ ಇದೆಯಲ್ಲ ನನ್ನ ಹಿಂದೆ, ಅಷ್ಟು ಖುಷಿ ಬೀಚ್ ಹತ್ರ ಇದೀರಲ್ಲ ಅದಕ್ಕೆ. ಬೀಚ್ ಹತ್ರ ಇದೀರಲ್ಲ ಅದಕ್ಕೆ. ಅದೇ ಖುಷಿ ಆಗ್ತದೆ. ನೀವು ಬರ್ತೀರಾ? ಬರ್ತೀನಿ. ಅಯ್ಯೋ, ಮುಂಚೆನೆ ಹೇಳಿದ್ರೆ ನಿಮ್ನು ಕರ್ಕೊಂಡು ಹೋಗ್ಬಿಡ್ತೀನಲ್ಲ. ಹಂಗಿದ್ರೆ ಕರಿಬೇಕಾಗಿತ್ತು ತಾನೇ ಮೊದ್ಲೇ ನೀವು? ಕರಿಬೇಕಾಗಿತ್ತು ಮೊದ್ಲೇ. ನನಗೆ ಗೊತ್ತಿರ್ಲಿಲ್ಲ. ನಮ್ಮ ಟೀಮ್ ಅವ್ರ ಪಾಪ ಹಂಗೆ ಬೆಳಗ್ಗೆ ಪ್ಲಾನ್ ಮಾಡ್ರಿ, ಹಂಗೆ ತಗೊಂಡ್ ಹೋಗ್ಬಿಟ್ರು. ಹೌದಾ? ಹೌದು, ಸಕ್ಕತ್ತಾಗಿ ಮಾಡ್ತಿದ್ದೀನಿ. ನಮ್ಮ ಅರ್ಧ ಟೀಮ್ ಬ್ಯಾಂಗ್ಳೂರಲ್ಲಿ ಇದೆ, ಇನ್ನು ಅರ್ಧ ಟೀಮ್ ಇಲ್ಲಿ ವರ್ಕ್ ಮಾಡ್ತಾ ಇದೆ. ಸೊ ಇಲ್ಲಿ ಸ್ವಲ್ಪ ಗಾಳಿ ಡಿಸ್ಟರ್ಬೆನ್ಸ್, ನಿಮ್ಮ ವಾಯ್ಸ್ ನಂಗೆ ಡೌನ್ ಆಗಿ ಕೇಳಿಸ್ತಾ ಇದೆ. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಕಾಫಿ ಆಯ್ತಾ? ಕಾಫಿ ಏನು ಆಗಿಲ್ಲಪ್ಪ. ಇಲ್ಲಿ ಬೀಚ್ ನೋಡ್ತಾ ಬರೀ ನೀರೇ ಕುಡಿಯೋಣ ಅನಿಸ್ತಾ ಇದೆ. ಹೌದಾ? ಹೌದು ಶ್ವೇತಾ. ಮತ್ತೆ ಯಾರಿಗೆ ವಿಷಯ ತಿಳಿಸ್ಬೇಕಿತ್ತು? ಎಲ್ಲ ರೆಗ್ಯುಲರ್ ಕಾಲರ್ಸ್ಗೆ, ಟೆಕ್ನಿಷಿಯನ್ಸ್ಗೆ, ಆಂಕರ್ಸ್ಗೆ, ನಮ್ಮ ಅಕ್ಕಂಗೆ ಹಾಯ್. ಎಲ್ರಿಗೂ ನನ್ನ ಕಡೆಯಿಂದ ಹಾಯ್. ಮ್ಯಾಂಗ್ಳೂರಿಂದಾನೆ ಹಾಯ್ ಅಂತ ಇದ್ದೀನಿ. ಓಕೆನಾ? ಸರಿ. ಓಕೆ ಶ್ವೇತಾ, ಬೇಗ ಕಾರ್ಯಕ್ರಮ ನೋಡಿ. ಬೀಚ್ ಹತ್ರ ಸಖತ್ತಾಗಿ ಏನೋ ಒಂಥರ ಎಂಜಾಯ್ಮೆಂಟ್ ಮಾಡ್ತಾ ಇದ್ದೀನಿ. ನಮ್ಮ ಟೆಕ್ನಿಷಿಯನ್ಸ್ ಅಲ್ಲಿ ಎಷ್ಟು ಕಷ್ಟಪಡ್ತಿದ್ದಾರೆ ಪಾಪ ಅನ್ಸ್ತದೆ. ಇಲ್ಲೂ ಕೂಡ ಅಷ್ಟೇ ಕಷ್ಟಪಡ್ತಿದ್ದಾರೆ. ನನ್ನ ಇನ್ನೊಂಚೂರು ಹಿಂದೆ ಹೋಗು ಅಂತಂದ್ರೆ ನಂಗೆ ಹೋಗಕ್ಕೆ ಭಯ ಆಗ್ತದೆ. ಯಾಕಂದರೆ ಈವ್ನಿಂಗ್ ಆದಮೇಲೆ ಅಲೆಗಳು ಜಾಸ್ತಿ ಜೋರಾಗಿ ಬಂದು ಎತ್ತಾಕೊಂಡು ಹೋಗ್ಬಿಡೋಣ ಅಂತ ಭಯ. ಫಸ್ಟ್ ಆಫ್ ಆಲ್ ಸಮುದ್ರ ಅಂದ್ರೇ ಭಯ. ಫಸ್ಟ್ ಟೈಮ್ ನೋಡೋದು ನನಗೆ ಫುಲ್ಲು ಒಂಥರ ಏನಂತಾರೆ ರೋಮಾಂಚನ ಅದೆಲ್ಲ ಆಗೋಗಿ ಇವಾಗ ಇಲ್ಲಿ ನಿಂತಿದ್ದೀನಿ ನಿಮ್ಮ ಮುಂದೆ. ಸೊ ಯಾವ ಮೇಕಪ್ಪು ಇಲ್ಲ, ಏನೂ ಇಲ್ಲ, ಒಂಥರ ನಾರ್ಮಲ್ ಆಗಿದ್ದೀನಿ. ಒಂಥರ ಖುಷಿ ಅನಿಸ್ತಾ ಇದೆ. ಇನ್ನೊಬ್ರು ಕರೆ ಇದೆ ಅಂತ ಅನ್ಸುತ್ತೆ. ಹಲೋ ಹಲೋ, ಯಾರಿದು? ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಗಾಳಿ ಸೌಂಡ್ ಕೇಳಿಸ್ತಾ ಇಲ್ಲ. ವಿದ್ಯಾ? ಎಲ್ಲಿಂದ ವಿದ್ಯಾ? ಬ್ಯಾಂಗ್ಳೂರಿಂದ. ಇವತ್ತು ನಾನು ಮಂಗಳೂರಲ್ಲಿ ಇದ್ದೀನಿ, ಗೊತ್ತಾ? ಮಂಗಳೂರಿಂದ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ ಬರ್ತಾ ಇದೆ, ಗೊತ್ತಾಯ್ತಾ ಅಂದೆ. ನೋಡ್ತಾ ಇದ್ರ? ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ. ನಿಮ್ಗೂ ಸಮುದ್ರ ಅಂದ್ರೆ ಇಷ್ಟನಾ? ಖಂಡಿತ ಬನ್ನಿ. ಈಗ ನೋಡಿ ಸೂರ್ಯ ಮುಳುಗ್ತಾ ಇರೋದು ಎಷ್ಟು ಸಖತ್ತಾಗಿದೆ ಅಂದ್ರೆ. ಕೇಳಿಸ್ತಿಲ್ಲ ನಂಗೆ, ಸ್ವಲ್ಪ ಜೋರಾಗಿ ಮಾತಾಡಿ ದಯವಿಟ್ಟು. ನಾವ್ ಈಗಾಗ್ಲೇ ಬಂದ್ಬಿಟ್ಟಿದ್ವಿ ಯುಗಾದಿ ಹಬ್ಬದ ಪ್ರಯುಕ್ತ. ಓಕೆ, ನೀವು ಅವಾಗ ಗೊತ್ತಾಗ್ಲೂ ಕೂಡ ಎಂಜಾಯ್ ಮಾಡಿ. ಇವಾಗ್ಲೂ ಕಾರ್ಯಕ್ರಮ ನೋಡ್ತಾ ಇರಿ. ಫುಲ್ ಬೀಚ್ ಹತ್ರನೇ ನನ್ನ ಪ್ರೋಗ್ರಾಮ್ ನಡೆಯುತ್ತೆ ಇವತ್ತು. ಓಕೆನಾ? ಕಾಫಿ ಏನು ಇಲ್ಲ ರೀ, ಇಲ್ಲಿ ಬರೀ ಎಳ್ನೀರು ಸಿಗುತ್ತೆ. ಆಮೇಲೆ ಫಿಶ್ ಬರೀ ಅದೇ ಸ್ಮೆಲ್ ಇದೆ. ಏನ್ ಮಾಡೋದು ಅಂತ ಗೊತ್ತಾಗದೆ ಏನು ಮಾಡಿಲ್ಲ. ಓ, ಸಾಕ ಜಾಲಿ ಆಗಿದ್ದೀನಿ ರೀ. ನಂಗೆ ಲೈವ್ ಮಾಡ್ತಾರೆ ಅಂತ ಆಕ್ಚುಲಿ ಗೊತ್ತೇ ಇರಲಿಲ್ಲ. ಇವರೆಲ್ಲ ಸೇರ್ಕೊಂಡು ಸರ್ಪ್ರೈಸ್ ಅಂತೇಳಿ ಏನೇನೋ ಮಾಡಿಬಿಟ್ರು. ಸಖತ್ ಖುಷಿ ಆಗ್ತದೆ ನಂಗಂತೂ. ಎನಿವೆ, ಥ್ಯಾಂಕ್ಸ್ ಅ ಲಾಟ್ ಕರೆ ಮಾಡಿದ್ದಕ್ಕೆ ವಿದ್ಯಾ ಅಂತ ಹೇಳ್ತೀನಿ. ನಮ್ಮ ಟೆಕ್ನಿಷಿಯನ್ಸ್ ಪಾಪ ಸಖತ್ ಕಷ್ಟಪಡ್ತಿದ್ದಾರೆ. ಏನು ಅಂತಂದರೆ ಇಲ್ಲಿಂದ ಅಲ್ಲಿಗೆ ಹೆಂಗೆ ಮಾಡೋದು, ಹಾಗೆ ಒಂಥರ ಒಂದು ಹೊಸ ಪ್ರಯತ್ನವನ್ನು ತೋರಿಸ್ತಾ ಇದ್ದಾರೆ. ಅವ್ರ ಜೊತೆ ನಾನು ಕೂಡ ಭಾಗಿಯಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋದು ನಂಗೆ ಸಖತ್ತು ಖುಷಿ ತರುವಂಥ ಒಂದು
ವಿಷಯ. ನೋಡಿ ಅಲೆಗಳು ಬರ್ತದೆ ನನಗೆ ಆ್ಯಕ್ಚುಲಿ ಹಿಂದೆ ನೋಡೋಕ್ಕೆ ಭಯ, ಯಾಕಂದ್ರೆ ಅಷ್ಟು ಸೌಂಡ್ ಇದೆ, ಈ ಗಾಳಿ ಸೌಂಡ್ ಬೇರೆ, ಎರಡೆರಡು ಸೌಂಡು ಮಿಕ್ಸ್ ಆಗಿ ನನಗೆ ನಿಮ್ಮ ಮಾತು ಅಷ್ಟು ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ. ದಯವಿಟ್ಟು ಕರೆ ಮಾಡಿದವರು ನನ್ನ ಪ್ರೋಗ್ರಾಮ್ ನೋಡ್ತಾ ಇದ್ದರೆ ಟಿ ವಿ ಅಲ್ಲಿನ ಕಡಿಮೆ ಮಾಡಿ ಮನೆಯಿಂದ ಆಚೆ ಬಂದು ಸ್ವಲ್ಪ ಜೋರಾಗಿ ಇವತ್ತು ಒಂದಿನ ಮಾತಾಡ್ಬಿಡಿ. ನಾಳೆಯಿಂದ ಸ್ಟುಡಿಯೋದಲ್ಲೇ ಇರ್ತೀನಿ, ನಾಳೆಯಿಂದಲ್ಲ ನಾಡಿದ್ದು, ಯಾಕಂದರೆ ಮಂಗಳೂರು ಇನ್ನೂ ಪೂರ್ತಿ ನೋಡಿಲ್ಲ. ನಾಳೆ ನೋಡಿಕೊಂಡು ನಾಡಿದ್ದು ಮತ್ತೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ಕಾಲರ್ ಇಲ್ಲಂತೆ. ಸೊ ಈಗ ಒಂದು ಒಳ್ಳೆ ಹಾಡನ್ನ ನಮ್ಮ ಟೆಕ್ನಿಷಿಯನ್ಸ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದಾರೆ, ಬೆಂಗಳೂರವ್ರಿಗೋಸ್ಕರ. ಡ್ರಾಮಾ